ನಮಸ್ಕಾರ. ಮೌಲ್ಯ ಚಾನಲ್ಗೆ ಸ್ವಾಗತ. ಎಳೆಯರ ರಾಮಾಯಣ ಅಧ್ಯಾಯ 1 ಸೀತಾಪರಿಣಯ ಭಾಗ 8 ಅಮೃತ ಮಥನದ ಕತೆ. ಮರುದಿನ ಬೆಳಗ್ಗೆ ಬೇಗ ಎದ್ದರು. ಗಂಗಾ ನದಿಯನ್ನು ದಾಟಿ ಮುಂದೆ ಹೋದರು. ವಿಶಾಲ ನಗರವನ್ನು ತಲುಪಿದರು. ವಿಶಾಲ ನಗರ ಸುಂದರವಾಗಿತ್ತು. ದೇವೇಂದ್ರನ ಅಮರಾವತಿಯಂತೆ ಕಂಗೊಳಿಸುತ್ತಿತ್ತು. ರಾಮನು, ಮಹರ್ಷಿಗಳೇ, ಈ ನಗರ ಯಾವುದು? ಎಲ್ಲಿರುವ ರಾಜ ಯಾರು? ನಮಗೆ ತಿಳಿಸಿರಿ ಎಂದು ಕೇಳಿದ. ವಿಶ್ವಾಮಿತ್ರನು, ನಿಮ್ಮ ವಂಶದ ಮೂಲ ಪುರುಷ ಇಕ್ಷ್ವಾಕುವಿಗೆ ವಿಶಾಲ ಎಂಬ ಮೊಮ್ಮಗನಿದ್ದ. ಇದು ಅವನು ಕಟ್ಟಿದ ನಗರವಾದ್ದರಿಂದ ಇದಕ್ಕೆ ವಿಶಾಲ ನಗರ ಎಂಬ ಹೆಸರು ಬಂದಿತ್ತು. ಹಿಂದೆ ಈ ಸ್ಥಳದಲ್ಲಿ ದೈತ್ಯರ ತಾಯಿ ದಿತಿಯು ತಪಸ್ಸು ಮಾಡಿದ್ದಳು. ಈಗ ವಿಶಾಲ ನಗರವನ್ನು ಸುಮತಿ ಎಂಬ ರಾಜ ಆಳುತ್ತಿದ್ದಾನೆ. ನಾವು ಅವನನ್ನು ಭೇಟಿ ಮಾಡೋಣ ಎಂದ. ರಾಮನು, ಋಷಿಗಳೇ, ದಿತಿಯ ಮಕ್ಕಳು ದೈತ್ಯರು ಬಹಳ ಪ್ರತಾಪಶಾಲಿಗಳಲ್ಲವೇ? ದೇವತೆಗಳು ಮತ್ತು ದೈತ್ಯರ ಕಥೆಯನ್ನು ನಮಗೆ ಹೇಳಿ ಎಂದು ಪ್ರಾರ್ಥಿಸಿದ. ವಿಶ್ವಾಮಿತ್ರ ಮುಂದುವರಿಸಿದ. ಹಿಂದೆ ಕೃತಯುಗದಲ್ಲಿ ಕಶ್ಯಪ ಬ್ರಹ್ಮನೆಂಬ ಮುನಿಯಿದ್ದ. ಅವನಿಗೆ 2 ಹೆಂಡತಿಯರು. ಮೊದಲನೆಯವಳು ದಿತಿ, ಎರಡನೆಯವಳು ಅದಿತಿ. ದಿತಿಯ ಮಕ್ಕಳು ಮಹಾಪರಾಕ್ರಮಿಗಳು, ಬಲಶಾಲಿಗಳು. ಅವರಿಗೆ ದೈತ್ಯರೆಂದು ಹೆಸರು. ಅದಿತಿಯ ಮಕ್ಕಳು ಧಾರ್ಮಿಕರು. ಅವರಿಗೆ ದೇವತೆಗಳೆಂದು ಹೆಸರು. ಒಮ್ಮೆ ದೇವತೆಗಳಿಗೂ ದೈತ್ಯರಿಗೂ ಒಂದೇ ಆಸೆ ಹುಟ್ಟಿತು. ತಮಗೆ ಮುಪ್ಪು ಬರಬಾರದು, ರೋಗ ಬರಬಾರದು, ತಾವು ಸಾಯಲೇಬಾರದು ಅನಿಸಿತು. ಹಾಲನ್ನು ಕಡೆದರೆ ಅಮೃತ ಹುಟ್ಟುತ್ತದೆ, ಆದರೆ ಅದನ್ನು ಕುಡಿದರೆ ರೋಗವಾಗಲಿ ಮುಪ್ಪು ಸಾವುಗಳಾಗಲಿ ಬರುವುದಿಲ್ಲ ಎಂದು ತಿಳಿಯಿತು. ಅದಕ್ಕಾಗಿ ಕ್ಷೀರಸಾಗರವನ್ನು ಕಡೆಯಬೇಕು, ಅಮೃತವನ್ನು ತಯಾರಿಸಬೇಕು ಎಂದು ನಿಶ್ಚಯಿಸಿದರು. ಕ್ಷೀರಸಾಗರ ಬಹುದೊಡ್ಡದು. ಅದನ್ನು ಕಡೆಯಲು ಬೇಕಾಗುವ ಕಡೆಗೋಲು ಬಹಳ ಉದ್ದವಾಗಿರಬೇಕು. ಅದಕ್ಕಾಗಿ ಮಂದರ ಎಂಬ ಪರ್ವತವನ್ನೇ ತಂದರು. ಹಗ್ಗವೂ ಬಹಳ ದೊಡ್ಡದೇ ಬೇಕು. ಹಗ್ಗದ ಬದಲು ವಾಸುಕಿ ಎಂಬ ಉದ್ದವಾದ ಹಾವನ್ನು ತಂದರು. ವಾಸುಕಿಯನ್ನು ಮಂದರ ಪರ್ವತಕ್ಕೆ ಸುತ್ತಿ ಒಂದು ಕೊನೆಯನ್ನು ದೈತ್ಯರು, ಮತ್ತೊಂದು ತುದಿಯನ್ನು ದೇವತೆಗಳು ಹಿಡಿದುಕೊಂಡರು. ಸಮುದ್ರವನ್ನು ಕಡೆಯಲಾರಂಭಿಸಿದರು. ಹೀಗೆ ಸಮುದ್ರ ಮಥನ ಹಲವು ವರ್ಷಗಳ ಕಾಲ ನಡೆಯಿತು. ನಂತರ ಆ ಕಡಲಲ್ಲಿ ಹಾಲಾಹಲ ಎಂಬ ವಿಷ ಹುಟ್ಟಿತು. ಆ ವಿಷ ಬೆಂಕಿಯಂತೆ ಮೇಲೆದ್ದಿತು. ಇಡೀ ಲೋಕವನ್ನೇ ಸುಡಲು ಆರಂಭಿಸಿತು. ದೇವತೆಗಳೆಲ್ಲ ರುದ್ರನ ಬಳಿಗೆ ಬಂದರು. ವಿಷಯ ತಿಳಿಸಿದರು. ನೀನೇ ನಮ್ಮನ್ನು ರಕ್ಷಿಸಬೇಕು ಎಂದು ಪ್ರಾರ್ಥಿಸಿಕೊಂಡರು. ರುದ್ರನು ಅವರೊಡನೆ ಸಮುದ್ರ ಮಥನದ ಸ್ಥಳಕ್ಕೆ ಬಂದ. ಆ ಹಾಲಾಹಲವನ್ನು ಒಂದೇ ಗುಟುಕಿನಲ್ಲಿ ಕುಡಿದುಬಿಟ್ಟ. ಅವನ ಕಂಠ ನೀಲಿ ಬಣ್ಣವಾಯಿತು. ಅಂದಿನಿಂದ ಅವನಿಗೆ ನೀಲಕಂಠ ಎಂಬ ಹೆಸರು ಬಂದಿತ್ತು. ಪುನಃ ದೇವತೆಗಳು ದೈತ್ಯರು ಕಡಲನ್ನು ಕಡೆಯಲು ಆರಂಭಿಸಿದರು. ಆದರೆ ಇದ್ದಕ್ಕಿದ್ದ ಹಾಗೆ ಮಂದರ ಪರ್ವತ ಕುಸಿದು ಸಮುದ್ರದಲ್ಲಿ ಮುಳುಗಿ ಹೋಗುವಂತೆ ಆಯಿತು. ಆಗ ದೇವತೆಗಳು ಮಹಾವಿಷ್ಣುವಿನ ಬಳಿಗೆ ಹೋದರು. ಮುಳುಗಿ ಹೋಗುತ್ತಿರುವ ಮಂದರ ಪರ್ವತವನ್ನು ಎತ್ತಿ ಹಿಡಿಯಬೇಕೆಂದು ಕೇಳಿಕೊಂಡರು. ಮಹಾವಿಷ್ಣು ಆಮೆಯ ರೂಪ ತಾಳಿದ. ಅದೇ ಕೂರ್ಮಾವತಾರ. ಸಮುದ್ರದಲ್ಲಿ ಇಳಿದು ಮಂದರ ಪರ್ವತವನ್ನು ತನ್ನ ಬೆನ್ನ ಮೇಲೆ ಎತ್ತಿ ಹಿಡಿದ. ಮಥನ ಮುಂದುವರಿಯಿತು. ಆನಂತರ ಕ್ಷೀರಸಾಗರದಲ್ಲಿ ಅನೇಕ ದೇವತೆಗಳು, ಪ್ರಾಣಿಗಳು, ಪದಾರ್ಥಗಳು ಹುಟ್ಟಿದವು. ಮೊದಲಿಗೆ ಧನ್ವಂತರಿ ಹುಟ್ಟಿ ಬಂದ. ಅವನು ದೇವತೆಗಳ ವೈದ್ಯನಾದ. ಅನಂತರ ಒಂದು ರಸ ಹುಟ್ಟಿತು. ಅದರಿಂದ ಸಹಸ್ರಾರು ಮಂದಿ ಸ್ತ್ರೀಯರು ಹುಟ್ಟಿ ಬಂದರು. ರಸದಿಂದ ಬಂದ ಅವರು ಅಪ್ಸರೆಯರೆಂದು ಪ್ರಸಿದ್ಧರಾದರು. ಆನಂತರ ಸುರದೇವತೆ ವಾರುಣಿ ಹುಟ್ಟಿದಳು. ಅವಳನ್ನು ದೇವತೆಗಳು ಸ್ವೀಕರಿಸಿದರು. ಅಂದಿನಿಂದ ಅವರಿಗೆ ಸುರರು ಎಂಬ ಹೆಸರು ಬಂತು. ವಾರುಣಿಯ ನಂತರ ಸಮುದ್ರದಲ್ಲಿ ಉಚ್ಚೈಶ್ರವಸ್ಸೆಂಬ ಅತ್ಯುತ್ತಮವಾದ ಕುದುರೆಯು, ಕೌಸ್ತುಭ ಎಂಬ ಶ್ರೇಷ್ಠವಾದ ರತ್ನವೂ ಹುಟ್ಟಿದವು. ಕೊಟ್ಟ ಕೊನೆಯಲ್ಲಿ ದಿವ್ಯವಾದ ಅಮೃತ ಹುಟ್ಟಿತು.
ದೈತ್ಯರಿಗೆ ಅಮೃತವನ್ನು ತಾವೇ ಲಪಟಾಯಿಸಬೇಕೆಂಬ ದುರ್ಬುದ್ಧಿ ಹುಟ್ಟಿತು. ಆದರೆ ದೇವತೆಗಳು ಅದಕ್ಕೆ ಅವಕಾಶ ಕೊಡಲಿಲ್ಲ. ಆಗ ಅಮೃತಕ್ಕಾಗಿ ದೇವತೆಗಳಿಗೂ ದೈತ್ಯರಿಗೂ ಭಾರೀ ಯುದ್ಧವಾಯಿತು. ಯುದ್ಧದಲ್ಲಿ ದೇವತೆಗಳು ದೈತ್ಯರನ್ನು ಸಂಪೂರ್ಣವಾಗಿ ಸೋಲಿಸಿ ಸಂಹರಿಸಿದರು. ತಾವು ಅಮೃತವನ್ನು ಕುಡಿದು ಚಿರಂಜೀವಿಯಾದರು. ವಿಶ್ವಾಮಿತ್ರ ಅಮೃತ ಮಥನದ ಕಥೆಯನ್ನು ಹೇಳಿ ದೈತ್ಯರು ಎಷ್ಟೇ ಬಲಶಾಲಿಗಳಾದರೂ ದೇವತೆಗಳ ಮುಂದೆ ಅವರು ಸೋತು ಹೋದರು. ಏಕೆಂದರೆ ದೇವತೆಗಳು ಧರ್ಮಿಷ್ಠರು. ಇದರಿಂದ ಎಂದಿದ್ದರೂ ಧರ್ಮಕ್ಕೆ ಜಯ ದೊರಕುತ್ತದೆ ಎಂಬುದು ಸ್ಪಷ್ಟವಾಗುತ್ತದೆ ಎಂದನು. ರಾಮ, ಅಹಲ್ಯೆ ತನ್ನ ತಪ್ಪಿಗಾಗಿ ಪಶ್ಚಾತ್ತಾಪ ಪಡುತ್ತಿದ್ದಾಳೆ. ನೀನು ಈ ಆಶ್ರಮವನ್ನು ಪ್ರವೇಶಿಸಿ ಅವಳನ್ನು ಶಾಪಮುಕ್ತಳನ್ನಾಗಿ ಮಾಡಬೇಕು. ಅಹಲ್ಯೆ ಮತ್ತು ಗೌತಮರು ಮತ್ತೆ ಒಂದುಗೂಡುವಂತೆ ಆಗಬೇಕು. ವಿಶ್ವಾಮಿತ್ರ ದೇವತೆಗಳ ಕಥೆ ಹೇಳುತ್ತಿದ್ದಂತೆ ವಿಶಾಲ ನಗರದ ರಾಜ ಸುಮತಿಗೆ ಇವರು ಬಂದ ಸುದ್ದಿ ತಿಳಿದು ಇವರ ಬಳಿ ಬಂದ. ವಿಶ್ವಾಮಿತ್ರನಿಗೆ ನಮಸ್ಕರಿಸಿದ. ಮೂವರಿಗೂ ಅತಿಥಿ ಸತ್ಕಾರ ಮಾಡಿದ. ಆ ರಾತ್ರಿ ಅವರು ಅಲ್ಲಿಯೇ ಇದ್ದರು. ಮಾರನೆಯ ಬೆಳಿಗ್ಗೆ ಮಿಥಿಲಾ ನಗರದ ಕಡೆ ಪ್ರಯಾಣವನ್ನು ಮುಂದುವರಿಸಿದರು. ಮಿಥಿಲಾ ನಗರ ಸಮೀಪಿಸಿದಂತೆ ಒಂದು ಸುಂದರವಾದ ವನ ಕಾಣಿಸಿತು. ಆದರೆ ತಪಸ್ವಿಗಳು ಯಾರೂ ಇರಲಿಲ್ಲ. ರಾಮನು ಇದು ಯಾರ ಆಶ್ರಮ ಎಂದು ವಿಚಾರಿಸಿದ. ವಿಶ್ವಾಮಿತ್ರನು ಇದು ಗೌತಮ ಮುನಿಯ ಆಶ್ರಮ. ಇಲ್ಲಿ ಹಿಂದೆ ಗೌತಮನೆಂಬ ಋಷಿಯು ತಪಸ್ಸು ಮಾಡುತ್ತಿದ್ದ. ಅವನ ಹೆಂಡತಿ ಅಹಲ್ಯೆ ಬಹಳ ಧರ್ಮದಿಂದ ಗಂಡನ ಸೇವೆ ಮಾಡುತ್ತಿದ್ದಳು. ಅಹಲ್ಯೆ ಬಹಳ ಸುಂದರವಾಗಿದ್ದಳು. ಒಂದು ದಿನ ಗೌತಮರು ಆಶ್ರಮದಲ್ಲಿರಲಿಲ್ಲ. ಆಗ ಇಂದ್ರ ಅಲ್ಲಿಗೆ ಬಂದ. ಅಹಲ್ಯೆಯ ರೂಪವನ್ನು ನೋಡಿ ಅವನ ಮನಸ್ಸು ಕೆಟ್ಟಿತು. ಅಹಲ್ಯೆಗೂ ಅವನ ಮೇಲೆ ಪ್ರೀತಿ ಉಂಟಾಯಿತು. ಆ ಹೊತ್ತಿಗೆ ಗೌತಮರು ಆಶ್ರಮಕ್ಕೆ ಹಿಂದಿರುಗಿದರು. ಇಂದ್ರನ ಕೆಲಸದಿಂದ ಅವರಿಗೆ ಕೋಪ ಬಂದು ನಿನಗೆ ಮೈಯೆಲ್ಲ ಕಣ್ಣಾಗಲಿ ಎಂದು ಶಾಪ ಕೊಟ್ಟರು. ಪಾಪ ಕೆಲಸದಲ್ಲಿ ಅಹಲ್ಯೆಯದು ಭಾಗವಿತ್ತು. ಗೌತಮರು ಅವಳನ್ನು ಕುರಿತು ನೀನು ಆಹಾರ ನಿದ್ರೆಗಳಿಲ್ಲದೆ ಯಾರ ಕಣ್ಣಿಗೂ ಕಾಣದೆ ಈ ಆಶ್ರಮದಲ್ಲಿಯೇ ಇರು. ಮುಂದೆ ದಶರಥನ ಮಗನಾದ ರಾಮನು ಇಲ್ಲಿಗೆ ಬಂದಾಗ ನಿನಗೆ ಶಾಪ ವಿಮೋಚನೆಯಾಗುತ್ತದೆ ಎಂದು ಹೇಳಿದರು. ಅಹಲ್ಯೆಯು ಇಲ್ಲಿಯೇ ಅದೃಶ್ಯಳಾಗಿದ್ದಾಳೆ. ನಿನ್ನ ಬರವನ್ನೇ ಎದುರು ನೋಡುತ್ತಿದ್ದಾಳೆ. ನೀನು ಆಶ್ರಮವನ್ನು ಪ್ರವೇಶಿಸಿದರೆ ಅವಳ ಶಾಪ ಹೋಗುತ್ತದೆ, ನಿಜ ದೇಹ ಲಭಿಸುತ್ತದೆ. ಆದ್ದರಿಂದ ಬೇಗನೆ ಹೋಗೋಣ ಬಾ ಎಂದ. ರಾಮನು ಅಹಲ್ಯೆಯ ಕಥೆಯನ್ನು ಕೇಳಿ ದುಃಖಿತನಾದ. ಬೇಗ ಹೆಜ್ಜೆ ಹಾಕಿ ಗೌತಮನ ಆಶ್ರಮವನ್ನು ಪ್ರವೇಶಿಸಿದ. ರಾಮನು ಆಶ್ರಮವನ್ನು ಪ್ರವೇಶಿಸಿದ ಕೂಡಲೇ ಅದುವರೆಗೆ ಯಾರಿಗೂ ಗೋಚರವಾಗದ ಅಹಲ್ಯೆ ಎಲ್ಲರ ಕಣ್ಣಿಗೂ ಬಿದ್ದಳು. ಅನೇಕ ವರ್ಷಗಳ ತಪಸ್ಸಿನಿಂದ ಅವಳ ತೇಜಸ್ಸು ಹೆಚ್ಚಿತ್ತು. ರಾಮ ಲಕ್ಷ್ಮಣರು ಅಹಲ್ಯೆಯ ಪಾದ ಮುಟ್ಟಿ ನಮಸ್ಕರಿಸಿದರು. ಆ ಹೊತ್ತಿಗೆ ಗೌತಮ ಮುನಿಗಳೂ ಅಲ್ಲಿಗೆ ಬಂದರು. ಅಹಲ್ಯೆಯ ಶಾಪ ವಿಮೋಚನೆಯಾದ ಸಂಗತಿ ಅವರಿಗೆ ತಿಳಿದಿತ್ತು. ಅಹಲ್ಯೆ ಗೌತಮರು ರಾಮಲಕ್ಷ್ಮಣರನ್ನು ವಿಶ್ವಾಮಿತ್ರರನ್ನು ಸತ್ಕರಿಸಿದರು. ಮೂವರು ಆತಿಥ್ಯ ಸ್ವೀಕರಿಸಿದರು. ವಿಶ್ವಾಮಿತ್ರನು ರಾಮನನ್ನು ಕುರಿತು, ನೋಡಿದೆಯಾ ರಾಮ, ಅಹಲ್ಯೆಯ ಶಾಪ ಕಳೆಯಿತು. ಅವಳು ತನ್ನ ತಪ್ಪನ್ನು ಅರಿತುಕೊಂಡು ಅದಕ್ಕಾಗಿ ಪಶ್ಚಾತ್ತಾಪ ಪಟ್ಟಳು, ಪ್ರಾಯಶ್ಚಿತ್ತ ಮಾಡಿಕೊಂಡಳು. ಇದೇ ಅವಳ ಶಾಪ ವಿಮೋಚನೆಗೆ ಕಾರಣ. ಹೀಗೆ ಪಶ್ಚಾತ್ತಾಪ ಪಟ್ಟು ಹೃತ್ಪೂರ್ವಕವಾಗಿ ಪ್ರಾಯಶ್ಚಿತ್ತ ಮಾಡಿಕೊಂಡರೆ ಘೋರವಾದ ಪಾಪವನ್ನೂ ಕೂಡ ತೊಳೆದುಕೊಳ್ಳಬಹುದು ಎಂದ. ನಂತರ ಮೂವರು ಮುಂದೆ ಹೊರಟರು. ಮಿಥಿಲೆಯನ್ನು ತಲುಪಿದರು.